ಹಾಯ್ ಹಲೋ ನಮಸ್ತೆ ನಿಮ್ಮೆಲ್ಲರಿಗೂ ಹೇಗಿದ್ದೀರಾ? ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಸೊ ಇವತ್ತು ಆಫ್ಟರ್ ಅ ಲಾಂಗ್ ಟೈಮ್ ನಾನು ವ್ಲಾಗ್ನ ಅಪ್ಲೋಡ್ ಮಾಡ್ತಿದ್ದೀನಿ. ಬಿಕಾಸ್ ಒನ್ಸ್ ಅಗೇನ್ ಬಿಸಿ ಶೆಡ್ಯೂಲ್ ಆ್ಯಂಡ್ ಕ್ಲಾಸಿಗೆ ಹೋಗಿ ವಾಪಸ್ ಬರೋಕ್ಕೆಲ್ಲ ಲೇಟ್ ಆಗ್ತದೆ. ಹಾಗೆ ವ್ಲಾಗ್ ಶೂಟ್ ಮಾಡಲಿಕ್ಕೆಲ್ಲ ಟೈಮ್ ಸಾಕಾಗೋದಿಲ್ಲ ನನಗೆ. ಐ ನೋ ಯು ಗೈಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ರೈಟ್. ಇದು ಹೊಸ್ತೇನು ಅಲ್ಲ ನನ್ನ ಕಡೆಯಿಂದ. ಈಗ ನಾನು ಸಂತೆಗಟ್ಟೆ ಹೊರಟಿದ್ದೀನಿ ಬಿಕಾಸ್ ಸ್ವಲ್ಪ ತಿರುಗಾಡಿ ಬರುವ ಅಂತ ಹೇಳಿ. ಆ್ಯಂಡ್ ನಾಳೆಯಿಂದ ನಮ್ಮ ಕಾಲೇಜಲ್ಲಿ 1 ವೀಕ್ ಫುಲ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತದೆ. ಲೈಕ್ ಫಸ್ಟ್ ವಿ ಹ್ಯಾವ್ 2 days ಮಂಥನ 2025 ಅಂತ ಹೇಳಿ ಪ್ರೋಗ್ರಾಮ್ ಉಂಟು. ಫಸ್ಟ್ ಡೇ ಇಸ್ ಎತ್ನಿಕ್ ಡೇ. ನಾವು ಸ್ಯಾರಿ ಎಲ್ಲ ಹಾಕ್ಕೊಂಡು ಹೋಗ್ತೀವಿ. ಅದರಲ್ಲಿ ನಮ್ಮದೊಂದು ಸಣ್ಣ ಪರ್ಫಾರ್ಮೆನ್ಸ್ ಉಂಟು. ಎತ್ನಿಕ್ ವಾಕ್ ಪರ್ಫಾರ್ಮೆನ್ಸ್ ಕೊಡ್ತೀವಿ ನಾವು. ನಾನು ಒಂದು ಗ್ರೂಪಲ್ಲಿ ಜಾಯ್ನ್ ಆಗಿದ್ದೀನಿ ಆ್ಯಂಡ್ ವಿಲ್ ಗಿವ್ ಅ ಪರ್ಫಾರ್ಮೆನ್ಸ್. ಆ್ಯಂಡ್ ಸೆಕೆಂಡ್ ಡೇ ಜಸ್ಟ್ ಫಾರ್ಮಲ್ ವೇರ್ಸ್ ಮಾಡಿ ಬರ್ಬೋದು. ಆ್ಯಂಡ್ ಉಳಿದದ್ದು ಏನಾದರೂ ಡ್ಯಾನ್ಸ್ ಏನಾದರೂ ಬೇರೆ ಟೈಗರ್ ಡ್ಯಾನ್ಸ್ ಉಂಟು ಕಾಂಪಿಟೇಷನ್. ಹೌದು, ಮಂಥನ ಅದು ಸೆಕೆಂಡ್ ಡೇ ಅಲ್ಲಿ ಟೈಗರ್ ಡ್ಯಾನ್ಸ್ ಉಂಟು. ಆ್ಯಂಡ್ ಎಂತ ಇರುವುದು ಮತ್ತು ಬೇರೆ ಕರೆಕ್ಟಾಗಿ ನೆನಪಿಲ್ಲ ನಂಗೆ ಶೆಡ್ಯೂಲ್ಸ್ ಏನೆಲ್ಲ ಉಂಟಂತ. ಆ್ಯಂಡ್ ನೆಕ್ಸ್ಟ್ ಆ್ಯನ್ಯುವಲ್ ಡೇ ಇರ್ತದೆ. ಹೌದು, 2 ದಿವಸ ಅಷ್ಟು ಉಂಟು. ನೆಕ್ಸ್ಟ್ ವರ್ಣೋತ್ಸವ, ಆ್ಯನ್ಯುವಲ್ ಡೇ ಅಲ್ಲೇ ವರ್ಣೋತ್ಸವ ಅಂತ ಒಂದು ಪ್ರೋಗ್ರಾಮಿಗೆ ಹೆಸರಿಟ್ಟಿದ್ದಾರೆ. ನೆಕ್ಸ್ಟ್ ಲಾಸ್ಟ್ ಆ್ಯಂಡ್ ಫೈನಲ್ ಡೇ ಸಂಡೇ ಬರ್ತದೆ. ಅದು ಅಲ್ಲಿ ಕಾನ್ಸರ್ಟ್ ಆ್ಯಸ್ ವೆಲ್ ಆಸ್ ಆರ್ಟ್ ಎಕ್ಸ್ಪೋ ಇರೋದು. ಆ್ಯಂಡ್ ಸೊ ನಾನು ಜಾಸ್ತಿ ಕ್ಯಾಪ್ಚರ್ ಮಾಡಲಿಕ್ಕೆ ಆಗೋದಿಲ್ಲ ನನಗೆ ಬ್ಲಾಗಲ್ಲಿ. ಸೊ ಐ ಥಿಂಕ್ ಮ್ಯಾಕ್ಸಿಮಮ್ ಐ ಕ್ಯಾನ್ ಪ್ರೆಡಿಕ್ಟ್ ಕಿ ವಾಯ್ಸ್ ಓವರ್ ಜಾಸ್ತಿ ಇರ್ತದೆ ಅಂತ ಹೇಳಿ. ವಾಯ್ಸ್ ಓವರ್ಸ್ ಹೌದು, ಯಾಕಂದರೆ ಐ ಆಮ್ ಅ ಶೈ ಪರ್ಸನ್ ವೆನ್ ಎವರ್ ಇಟ್ ಕಮ್ಸ್ ಟು ಸ್ಪೀಕಿಂಗ್ ಇನ್ ಪಬ್ಲಿಕ್. ನಾನು ಜಾಸ್ತಿ ಪಬ್ಲಿಕ್ಕಲ್ಲಿ ನಂಗೆ ಮಾತೇ ಬಾಯಿ ಓಪನ್ ಆಗೋದಿಲ್ಲ ಕೆಲವು ಸತಿ. ಅದಕ್ಕೆ ವಾಯ್ಸ್ ಓವರ್ಸ್ ಕೊಡ್ತೀನಿ. ಆ್ಯಂಡ್ ಸ್ವಲ್ಪ ಕ್ಲಿಪ್ಸ್ ನಿಮಗೆ ತೋರಿಸ್ತೀನಿ ಅಂತ ಹೇಳಿ. ಜಾಸ್ತಿ ಡೀಟೇಲಾಗಿ ತೋರಿಸ್ಲಿಕ್ಕೆ ಆಗೋದಿಲ್ಲ. ಸೊ ಈಗ ಹೊರಡ್ತೇವೆ ನಾವು. ನಾಳೆ ಬೆಳಿಗ್ಗೆ ಸಿಗ್ತೀನಿ. ಈಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದು ಯಾಕಂದರೆ ನಾಳೆ ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ಅದೆಲ್ಲ ಸಜ್ಜಿಗೆ ಬಜಿಲಾಗ್ತದೆ ಎಲ್ಲ ಕಡೆ. ಮೊಬೈಲಲ್ಲುಂಟು ಆ್ಯಂಡ್ ಬ್ಯಾಗ್ ಹೊತ್ಕೊಳೋದಾ ಮತ್ತು ನನ್ನನ್ನು ನಾನೇ ಹ್ಯಾಂಡಲ್ ಮಾಡ್ಕೊಳ್ಬೇಕಾಗ್ತದೆ. ಸೊ ಸ್ವಲ್ಪ ಕಷ್ಟ ಆಗ್ತದೆ ನನಗೆ. ಅದಕ್ಕೆ ನಾನು ಈಗಲೇ ಸ್ಟಾರ್ಟ್ ಮಾಡಿದೆ ವ್ಲಾಗ್ನ. ಸೊ ಲೆಟ್ಸ್ ಮೀಟ್ ಟುಮಾರೋ ಮಾರ್ನಿಂಗ್. ಬೆಳಗ್ಗೆ ಹೋಗುವಾಗನೇ ಕಂಟಿನ್ಯೂ ಮಾಡ್ತೀನಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ರೆಡಿ ಆಗಿದ್ದೀನಿ ಆ್ಯಂಡ್ ಆಟೋದಲ್ಲೇ ಹೋಗಿದ್ದು. ಮೊದಲೇ ಪ್ಲ್ಯಾನ್ ಮಾಡಿಟ್ಟಿದ್ದು ನಾನು ಕಾಲೇಜ್ ಬಸ್ಸಲ್ಲಿ ಹೋಗೋದಿಲ್ಲ, ಕಷ್ಟ ಆಗ್ತದೆ ಅಂತ ಹೇಳಿ, ಲೇಟ್ ಆಗ್ತದೆ ಅಂತ ಹೇಳಿ. ಸೊ ಹೋಗ್ತಿದ್ದೀನಿ, ಕಾಲೇಜಿಗೆ ಹೋಗಿ ಸಿಗ್ತೀನಿ. ನಮ್ಮ ಫೋಟೋಸ್ ಕ್ಲಿಕ್ ಮಾಡಿ ಆಯಿತು. ನಾನು ಒಬ್ಳಿಗೋಸ್ಕರ ಅರ್ಧ ಗಂಟೆ ಹೊರಗೆ ಗೇಟ್ ಹತ್ರ ನಿಂತ್ಕೊಂಡೆ. ಅಲ್ಲಿ ಆ ಕಾರಣದಿಂದ ನನ್ನ ಇದ್ದದ್ದು ಮೇಕಪ್ ಸಹ ಹೋಯಿತು. ಎಲ್ಲ ಮುಖ ತೊಳೆದು ಬಂದೆ ಈಗ ಪುನಃ. ಆ್ಯಂಡ್ ದಿಸ್ ಇಸ್ ಆಫ್ಟರ್ ಲುಕ್. ಆ್ಯಂಡ್ ಅಲ್ಲಿ ನೋಡಿ, ಅಲ್ಲಿ ಫೋಟೋಸ್ ಹಾಕ್ತೀನಿ. ಆ್ಯಂಡ್ ನಾವೀಗ ಎಲ್ಲಿ ಹೋಗ್ತೀವಿ ಗೊತ್ತಾ? ಕ್ಲಾಸಿಗೆ ಹೋಗ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ದಿಸ್ ಇಸ್ ಅಪ್ಪರ್ ಲಿಪ್. ನಾವು ವ್ಯಾಕ್ಸ್ ಮಾಡಿದ್ದು ಹೋಯಿತು, ಸ್ಕಿನ್ ಹೋಯಿತು. ನಿನ್ನೆ ಅಪ್ಪರ್ ಲಿಪ್ ವ್ಯಾಕ್ಸ್ ಮಾಡಿ, ನಾನು ಮಾಡಿದ್ದಲ್ಲ, ಪಾರ್ಲರ್ ಅವ್ರು ಮಾಡಿದ್ದು. ಈ ಬಿಸಿಲಲ್ಲೆಲ್ಲ ಫೈನಲ್ ನಾನು ಲುಕ್ ತೋರಿಸ್ಲಿಲ್ಲ ಅಲ್ಲ ನಂದು. ವೈಟ್ ತೋರಿಸ್ದೆ. ಸೊ ದಿಸ್ ಇಸ್ ಮೈ ಫೈನಲ್ ಲುಕ್. ಆ್ಯಂಡ್ ಈಗ ಸಾಕಾಯಿತು, ಹೋಗ್ತೀನಿ. ಈಗ ಪಾರ್ಟ್ ಟೈಮ್ ಕ್ಯಾಮರಾಮ್ಯಾನ್ ಇಸ್ ದಿಶಾ ಎಸ್ ಪೂಜಾರಿ. ಕ್ಯಾಮೆರಾ ವುಮೆನ್ ಇಸ್ ದಿಶಾ ಎಸ್ ಪೂಜಾರಿ. ಆ್ಯಂಡ್ ಅವಳಿಂದಾನೇ ಆಗಿದೆಯಲ್ಲ, ಸರಿ, ಇವಳಿಂದಾನೇ ಆಗಿದೆಯಲ್ಲ.
ಆ್ಯಂಡ್ ದಿಸ್ ಇಸ್ ಹಿಮಾನಿ, ದಿಸ್ ಇಸ್ ದಿಶಾ. ಸುಮಾರು ದಿನ ಅಲ್ಲೆಲ್ಲ ಕಾಣಿಸ್ತಿದ್ದಾರೆ ನೋಡಿ. ಪ್ರಾಕ್ಟೀಸ್ ಆಗ್ತುಂಟು ಇಲ್ಲಿ. ಲೆಟ್ ದೆಮ್ ಪ್ರಾಕ್ಟೀಸ್. ಇಲ್ಲಿಂದ ನನ್ನ ರಿಯಲ್ ಸ್ಟ್ರಗಲ್ಸ್ ಶುರುವಾಯಿತು. ದ ಥಿಂಗ್ ಈಸ್, ನಾವು ಸ್ವಲ್ಪ ನಿಮ್ಗೆ ಗೊತ್ತಲ್ಲ, ಎಲ್ಲಾದರೂ ಹೋಗಬೇಕಾದ್ರೆ ಟಚಪ್ ಮಾಡೋದು ಸ್ವಲ್ಪ ಜಾಸ್ತಿ ನಾವು ಹುಡುಗಿಯರು. ಸೊ ಪುನಃ ಒಂದು ವಾಶ್ರೂಮಿಗೆ ಹೋಗಿ ಟಚಪ್ ಮಾಡುವ ಅಂತ ಹೋಗಲಿಕ್ಕೆ ಟ್ರೈ ಮಾಡ್ತಿದ್ವಿ ಸ್ಟೆಪ್ಸ್ ಹತ್ತುವಾಗ. ಬಟ್ ಕ್ಲೈಂಬಿಂಗ್ ದಿ ಸ್ಟೆಪ್ಸ್ ವರ್ ಅ ಬಿಗ್ ಟಾಸ್ಕ್ ಫಾರ್ ಮೀ. ಎಸ್, ಏನೋ ಬೆಟ್ಟ ಹತ್ತದಂಗೆ ಹತ್ಕೊಂಡು ಹೋಗ್ತಿದ್ದೆ, ಗೊತ್ತಿಲ್ಲ ಅದು ಸಾರಿದು ಅದು ಒಳಗಿದ್ದು ಕ್ಲೋತ್ ನನಗೆ ಕಾಲಿಗೆ ಸಿಕ್ಕಿ ಬಿದ್ದು ಜಾರಿ ಕೆಳಗೆ ಬಂತು. ಓಕೆ, ಸೊ ನಾವೀಗ ಸ್ಟೇಜ್ಗೆ ಹೋಗುವ ಟೈಮ್ ಬಂತು. ಸೊ ನೀವು ಆಡಿಯನ್ಸಾಗಿ ನಮ್ಮ ಪರ್ಫಾಮೆನ್ಸ್ನ ನೋಡಿ, ಓಕೆನಾ? ಬಾಯ್ ಬಾಯ್. ಮೇಘನಾ, ನನ್ನ ಮಗುನ ತಗೊಂಡೋಗು, ಹಿಡ್ಕೊ. ಸೊ ಫೈನಲಿ ನಮ್ಮದು ಪರ್ಫಾಮೆನ್ಸ್ ಎಲ್ಲ ಇತ್ತು. ಅಷ್ಟು ಒಳ್ಳೆಯದಾಗಲಿಲ್ಲ. ನೋ ವರೀಸ್, ಫಸ್ಟ್ ಟೈಮ್ ನಾವು ಅಪಾರ್ಚುನಿಟಿ ಸಿಗ್ತದೆ ಅಂತ ಹೇಳಿ ಪಾರ್ಟಿಸಿಪೇಟ್ ಮಾಡಿದ್ವಿ. ಆ್ಯಂಡ್ ಈಗ ಮೇನ್ ಪಾರ್ಟ್, ಅಟೆಂಡೆನ್ಸ್. ಎಸ್, ವೆರಿ ಇಂಪಾರ್ಟೆಂಟ್. ಏನಾದರೂ ಆಗಲಿ ಅಟೆಂಡೆನ್ಸ್ ಮಿಸ್ ಆಗಬಾರ್ದು. ಸೊ ಅಟೆಂಡೆನ್ಸ್ ಹಾಕ್ಲಿಕ್ಕೆ ಹೋಗ್ತಿದ್ದೀವಿ. ಆ್ಯಂಡ್ ಅಟೆಂಡೆನ್ಸ್ ಹಾಕಿದ್ಮೇಲೆ 2 ಪ್ರೋಗ್ರಾಮ್ಸ್ ನೋಡಿ ಮನೆಗೆ ಹೋಗ್ತೇವೆ. ಮನೆಗೆ ಹೋಗಿ ಸಿಗುವ. ಯಶ್, ಐ ಆಮ್ ಬ್ಯಾಕ್. ಬಾ, ಸಾಕಾಯ್ತು ನನಗೆ. ಬೇಕಾ ಸೀರೆ? ಸಾರಿ 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 ಅಂತ ಹೇಳಿ ಡ್ಯಾನ್ಸ್ ಮಾಡ್ತೀವಿ. ಈಗ ಆಗೋದಿಲ್ಲ. ನಮ್ಮ ಚೆರುದು ರಾವ್ಗೋ ಅಯ್ಯೇ ಮಕ್ಕ ಬಾರಿ ಮೂಗ್ದಿತ್ತ ಸಾಯ್ತು ಮಜೆ ಸಾಡಿ ಇವಳು ನೋಡಿ. ಓ, ನಾನು ಎಂಥದ್ದು ಮಾಡಲಿಲ್ಲ ಇಲ್ಲ ಅಂತ ಹೇಳಿ ಸುಮ್ಮನೆ ಕೂತಿದ್ದಾಳು. ಪಾಪ ಅವನು ನೋಡಿ ಅಲ್ಲಿ. ಆ್ಯಕ್ಚುಲಿ ಅವನಿಗೆ ಹೇರ್ ಕಟ್ ಮಾಡಿದ್ದೀವಿ ಪುನಃ. ಆ್ಯಂಡ್ ತುಂಬ ಗಲೀಜು ಕಾಣ್ತಿದ್ದಾನೆ. ಮುನ್ನೆ ಲುಕ್, ಚಿರು ಚಿರು ಚಿರು. ನಾನು ನೋಡೋಕೆ ಹೋಗ್ತೆ ಕಾಲೇಜಲ್ಲಿ ಗೊತ್ತೇ. ಹಲೋ ಮ್ಯಾಮ್, ಗುಡ್ ಮಾರ್ನಿಂಗ್. ಸೊ ದಿಸ್ ಇಸ್ ಡೇ 2 ಆಫ್ ಮಂಥನ. ಸೊ ನಿನ್ನೆದು ಪರಿಸ್ಥಿತಿ ತುಂಬ ಖರಾಬಿತ್ತು, ಸಾಕಾಗಿತ್ತು ತುಂಬ. ಅದಕ್ಕೆ ಕರೆಕ್ಟಾಗಿ ನಿಮಗೆ ಹೇಳಲಿಕ್ಕಾಗಲಿಲ್ಲ ಬಾಯ್ ಅಂತ ಹೇಳಿ, ಬೆಳಿಗ್ಗೆ ಸಿಗ್ತೀನಿ ಅಂತ ಹೇಳಲಿಕ್ಕೂ ಆಗಲಿಲ್ಲ. ಸೊ ಈಗ ಕಾಲೇಜಿಗೆ ಹೊರಟಿದ್ದೇವೆ. ಬಿಕಾಸ್ ಅಟೆಂಡೆನ್ಸ್ ಇವತ್ತಿದ್ದು ಬೇಕಲ್ಲ. ಸೊ ಕಾಲೇಜಿಗೆ ಹೋಗಿ ಸಿಗ್ತೀನಿ. ನಮ್ಮ ಜೊತೆ ಇನ್ನೊಬ್ಬಳು ಗೊತ್ತಿಲ್ಲ ಎಂತ. ವಾಟ್ ಇಸ್ ದಿಸ್, ಮೇಲ್ ಆರ್ ಫೀಮೇಲ್? ಅಲ್ಲ. ಓಕೆ, ಸೊ ಕಾಲೇಜಲ್ಲಿ ಇದ್ದೀನಿ ಈಗ. ಆ್ಯಂಡ್ ಎಸ್, ಟೈಮ್ ಸ್ಟಾರ್ಟ್ ಆಗಲಿ, ಇನ್ನೂ ಪ್ರೋಗ್ರಾಮ್ ಸ್ಟಾರ್ಟ್ ಆಗಲಿ ಇನ್ನೂ ಸ್ವಲ್ಪ. ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗೋದು? 10? ಎಸ್ 10. ಇಲ್ಲಿ ಪ್ರೋಗ್ರಾಮ್ಗೋಸ್ಕರ ವೆಯ್ಟ್ ಮಾಡಿ ಅಟೆಂಡೆನ್ಸ್ ಮಿಸ್ ಆಯಿತು. ಒಂದು ಎಲ್ಲರದ್ದೇ ಅಟೆಂಡೆನ್ಸ್ ಮಿಸ್ ಆಯಿತು. ನಾವಿಲ್ಲಿ ಕೂತ್ಕೊಂಡು ಪಂಚಾಯತ್ಗೆ ಮಾಡ್ತಿದ್ವಿ ಕೂತು. ಆ್ಯಂಡ್ ಹೌದು, ಸ್ವಲ್ಪ ಹೊತ್ತಲ್ಲಿಗೆ ಸ್ಟೇಜ್ ಹತ್ರ ಹೋಗ್ತೀವಿ. ಪ್ರೋಗ್ರಾಮ್ ಸ್ಟಾರ್ಟ್ ವೆಯ್ಟ್ ಮಾಡು ಪ್ರೋಗ್ರಾಮ್ ಸ್ಟಾರ್ಟ್ ಆಗಲಿಕ್ಕೆ. ಆ್ಯಂಡ್ ಎಂತ ಉಂಟು ನೆಕ್ಸ್ಟ್? ಬಿಸಿಲು ಏನಾದರೂ ಹಾಕಿ ಬರುವ ಅಂದ್ರೂ ಸಹ ಸ್ವಲ್ಪ ಏನಂತಾರೆ ಪ್ರಾಬ್ಲಮ್, ಎಲ್ಲ ಮೆಲ್ಟಾಗಿ ಬರ್ತುಂಟು. ಅಲ್ಲಿ ಎಂಥ ಸ್ಟೂಡೆಂಟ್ಸ್ ಆಚೆ ಈಚೆ ಓಡ್ತಿದ್ದಾರೆ ಗೊತ್ತಾ? ಅಲ್ಲಿ ಟ್ರೆಷರೆಂಟ್ ಆಗ್ತುಂಟು. ಟ್ರೆಷರೆಂಟ್ ಇನ್ನೂ ಸಹ ಮುಗಿಲಿಲ್ಲ. ಖಾಲಿ 2 ಟೀಮ್ಸ್ ಮಾತ್ರ ಕಂಪ್ಲೀಟಾಗಿ ಎಲ್ಲ ಐಟಮ್ಸ್ ತಗೊಂಡು ಬಂದಿದೆ ಅಂತೆ. ಅದಕ್ಕೆ ಸುಮಾರು ಟೀಮಿಗೆ ಅದು ಸನ್ ಗ್ಲಾಸಸ್ ಸಿಗಲಿಲ್ಲ ಅಂತ ಅದಕ್ಕೆ ಅವ್ರ ಐಟಮ್ ಚೇಂಜ್ ಮಾಡಿದ್ರು ಲಾಸ್ಟ್ ಮೂಮೆಂಟಿಗೆ. ಅದೀಗ ಹುಡುಕ್ತಿದ್ದಾರೆ. ಟೋಟಲ್ 20 ಟೀಮ್ಸ್ ಆಗಬೇಕಂತೆ, ಆಗಲಿಲ್ಲ ಇನ್ನು.
ಓಕೆ, ನಮ್ಮದು ಊಟ ಆಯಿತು. ಈಗ ಸ್ವಲ್ಪ ಹೊತ್ತಲ್ಲಿ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆಗ್ತದೆ. ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆಗುವ ಮುಂಚೆ ಒಂಚೂರು 2-3 ಫೋಟೋಸ್ ತೆಗೆಯುವ ಅಂತ ಇಲ್ಲಿ ಒಂದು ಕಡೆ ಬಂದಿದ್ದೀವಿ. ಕಾಲೇಜ್ ಒಳಗೇನೆ, ಕ್ಯಾಂಪಸ್ ಒಳಗೆ ನಿಂತೀವಿ. ಆ್ಯಂಡ್ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆಗುವಾಗ ಮತ್ತೆ ಸಿಗ್ತೀನಿ. ಇನ್ನು ಟೈಗರ್ ಡ್ಯಾನ್ಸ್ ಕಾಂಪಿಟೇಷನಿಗೆ ಟೈಮ್ ಇತ್ತು ಸುಮಾರು. ಸೊ ನಮ್ಮ ಸೀನಿಯರ್ಸ್, ಲೆಕ್ಚರರ್ಸ್ ಎಲ್ಲ ಚಂದ ಚಂದ ಸಾಂಗ್ಸ್ನ ಸಿಂಗ್ ಮಾಡಿದರು, ವಿಚ್ ಎನರ್ಜೈಸ್ಡ್ ಅಸ್ ಅ ಲಾಟ್. ಎಲ್ಲರೂ ತುಂಬ ಚೆನ್ನಾಗಿ ಸಿಂಗ್ ಮಾಡಿದರು. ಬಟ್ ನಾವು ಸ್ಪಾಟಲ್ಲಿ ಸಾಂಗ್ ಸಿಂಗ್ ಮಾಡುವ ಜನರು ಅಲ್ಲ, ಅಷ್ಟು ಕಾನ್ಫಿಡೆನ್ಸ್ ನನ್ನಲ್ಲಿ ಕೊಡಲಿಲ್ಲ, ಅದಕ್ಕೆ ನಾನು ಹೋಗಲಿಲ್ಲ. ಬಟ್ ಎಂಜಾಯ್ಡ್ ಅ ಲಾಟ್. ಆ್ಯಂಡ್ ನೆಕ್ಸ್ಟ್ ಫಸ್ಟ್ ಟೈಗರ್ ಡ್ಯಾನ್ಸ್, ಅದಕ್ಕೋಸ್ಕರ ತುಂಬ ವೆಯ್ಟ್ ಮಾಡ್ತಿದ್ವಿ. ಅದಕ್ಕೆ ಎಲ್ಲ ಪ್ರೋಗ್ರಾಮ್ ಎಲ್ಲ ಆಯಿತು ಈಗ ಸದ್ಯಕ್ಕೆ, ಅಂದರೆ ಫ್ರೀ ಕೊಟ್ಟಿತ್ತು. ಇದರ ನಮ್ಮ ಮೈಕ್ ಕೊಟ್ಟಿದ್ದು ಎಲ್ಲ ಆಡಿಯನ್ಸಿಗೆ ಸಿಂಗ್ ಮಾಡಿ, ಏನಾದರೂ ಜೋಕ್ ಮಾಡ್ತಾರಂದರೆ ಮಾಡಿ ಅಂತ ಹೇಳಿ. ಈಗ ಟೈಗರ್ ಡ್ಯಾನ್ಸ್ ಸ್ಟಾರ್ಟ್ ಆಗ್ತದೆ, ಕೆಳಗೆ ಹೋಗ್ತೀವಿ. Hello once again. ಆ್ಯಂಡ್ ನಾನು ಮನೆಗೆ ಬಂದೆ, ಸ್ನಾನ ಆಯಿತು, ಫ್ರೆಶ್ ಅಪ್ ಆಗಿ ಈಗ ಕೂತ್ಕೊಂಡಿದ್ದೀನಿ. ಸೊ ತುಂಬ ಸಾಕಾಯಿತು. ಲೈಕ್ 2 days ಕರೆಕ್ಟಾಗಿ ಕಾಲಿಗೆ ರೆಸ್ಟ್ ಇಲ್ಲ, ಆಚೆ ಹೋಗೋದು ಈಚೆ ಹೋಗೋದು ಅದೇ ಆಯಿತು. ಆ್ಯಂಡ್ ಇವತ್ತಿನ ದಿನ ಆಯಿತು, ಮುಗೀತು. ಮಂತನ 2025 ಆಯಿತು, ಮುಗೀತು. ಆ್ಯಂಡ್ ಹಾಗೆ ಇವತ್ತಿನ ಬ್ಲಾಗ್ಸ ಎಂಡ್ ಮಾಡ್ತೀನಿ. ಈಗ ಸಾಕಾಯಿತು, ಎಂಡ್ ಮಾಡ್ತೀನಿ. ಆ್ಯಂಡ್ ನಿಮ್ಮ ಕೆಲಸ ನಿಮಗೆ ಗೊತ್ತುಂಟು. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವೆಯ್ಟ್ ಎಲ್ಲಿ ಹೋಗ್ತಿದ್ದೀರಾ ನೀವೆಂತ ಅಂದ್ಕೊಂಡ್ರೆ ನಾ ಹೇಳಿಬಿಡ್ತೀನಿ ಲೆಟ್ಸ್ ಮೀಟ್ ಇನ್ ಮೈ ನೆಕ್ಸ್ಟ್ ವಿಡಿಯೋ, ಟಿಲ್ ದೆನ್ ಬಾಯ್ ಅಂತವಾ? ಇಲ್ಲ, ನೆಕ್ಸ್ಟ್ ಕ್ಲಿಪ್ಸ್ ಆರ್ ಸಮ್ ವರ್ಣೋತ್ಸವದಲ್ಲಿ ಆಗಿದಂಥ ಇವೆಂಟ್ಸ್ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಆಮೇಲೆ ಟಾಟಾ ಬೈ ಬೈ ಹೇಳ್ತೀನಿ. ಸೊ ಇವತ್ತಿಗಿಷ್ಟೇ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಟಿಲ್ ದೆನ್ ಬಾಯ್.